ಸೊ ನಿನ್ನೆ ರಿಲೀಸ್ ಆದಂಥ ಒಂದು ಡೇಟ್ ಏನಿದೆ, ಒಂದು ರಿಲೀಸ್ ಡೇಟು ಮ್ಯಾಕ್ಸ್ ಸಿನಿಮಾದು, ಅದು ಆಗ್ತಿದ್ದ ಹಾಗೇನೆ ತುಂಬ ಜನಗಳಲ್ಲಿ ತುಂಬ ಒಂದು ಕಾಮೆಂಟ್ಸ್ಗಳು ಮಾಡಿದಂಥದ್ದು ಆ ಒಂದು ವಿಡಿಯೋಗೆ. ಸೊ ಅದರ ಒಂದು ಬೇಸ್ ಮೇಲೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನು ಕತೆ, ಏನು ವಿಚಾರ, ಸೊ ಕಂಪ್ಲೀಟಾಗಿ ಮಾತಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮೊದಲನೇದಾಗಿ ನಿನ್ನೆ ಎಲ್ರಿಗೂ ಗೊತ್ತಿರೋ ಹಾಗೇನೆ ಮ್ಯಾಕ್ಸ್ ಸಿನಿಮಾ ಮೋಸ್ಟ್ ವೇಟೆಡ್ ಇನ್ ಮ್ಯಾಕ್ಸ್ ಇದೆ. ಸೊ ಇದಕ್ಕೆ ಒಂದು ರಿಲೀಸ್ ಡೇಟ್ ಯಾವಾಗ ಅನ್ನೋದು ತುಂಬ ಕಾತುರದಲ್ಲಿದ್ವಿ. ಸೊ ಫೈನಲ್ ಆಗಿ ನಿನ್ನೆ ಒಂದು ಅನೌನ್ಸ್ಮೆಂಟ್ ಆಗಿರುವಂಥದ್ದು ಡಿಸೆಂಬರ್ 25ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ ಮ್ಯಾಕ್ಸ್ ಅನ್ನುವಂಥದ್ದು. ಸೊ ಇದ್ರ ಜೊತೆಗೆ ತುಂಬ ಜನ ಕಾಮೆಂಟ್ ಮಾಡಿದ್ರಿ ಈ ಒಂದು ಡಿಸೆಂಬರ್ ತಿಂಗಳೇನಿದೆ, ಸೊ ಎಲ್ರಿಗೂ ಗೊತ್ತಿರೋ ಹಾಗೇನೆ ಸಿನಿಮಾಗಳು ಬರ್ತಾ ಇರುವಂಥದ್ದು, ಅತಿ ಹೆಚ್ಚು ರಿಲೀಸ್ ಆಗ್ತದೆ ಸಿನಿಮಾಗಳು ಯಾವ್ಯಾವ ಅಂತ ಎಲ್ರಿಗೂ ಗೊತ್ತಿರುವಂಥದ್ದು. ಸೊ 5ನೇ ತಾರೀಕಿಗೆ ಬರ್ತಿರುವಂಥ ಪುಷ್ಪ 2 ಇರ್ಬೋದು, ಅದಾಗ್ತಿದ್ದಂಗೆ ಯುವ ಇರ್ಬೋದು, ಅದಾಗ್ತಿದ್ದಂಗೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಮ್ಯಾಕ್ಸ್ ಇರ್ಬೋದು. ಸೊ ಈ ಎಲ್ಲ ಸಿನಿಮಾಗಳು ಡಿಸೆಂಬರಲ್ಲಿ ಬರ್ತಾ ಇದೆ. ಸೊ ಪುಷ್ಪ ಸಿನಿಮಾ ಬರ್ತಾ ಇದೆ ಬ್ರದರ್. ಎಲ್ಲ ಒಂದು ಥಿಯೇಟ್ರ್ಗಳು ನೋಡಿದಾಗ 2-3 ಥಿಯೇಟ್ರಿಗಂತೂ ಹಾಕಿದ್ದಾರೆ ಅವರು. ಯಾಕೆಂದರೆ ಹಿಂದಿ ವರ್ಷನ್ನು, ತೆಲುಗು ವರ್ಷನ್ನು ಮತ್ತು ಅನದರ್ ಲ್ಯಾಂಗ್ವೇಜ್ ಮತ್ತು ಇನ್ನೊಂದು ಯಾವುದಾದ್ರು ಒಂದು ವರ್ಷನ್ನು ಹಾಕಿರ್ತಾರೆ. ಸೊ ಇದಕ್ಕೆ ಥಿಯೇಟರ್ಸ್ಗಳು ಕೊಟ್ಟರೆ, ಸೊ ಇನ್ ಕೇಸ್ ಯು ಐಗಾಗಿರ್ಬೋದು ಮತ್ತು ಮ್ಯಾಕ್ಸ್ಗೆ ಥಿಯೇಟ್ರ್ ಸಿಗುತ್ತಾ, ಸೊ ಯಾಕೆ ಈ ಮಾತು ಕೇಳಿದ್ರು ಅಂದರೆ ನಿನ್ನೆ ಅವರು, ಸೊ ಎಲ್ಲ ಊರಲ್ಲಿ ಮಲ್ಟಿಪ್ಲೆಕ್ಸ್ಗಳಿರಲ್ಲ. ಸೊ ಹಾಗಾಗಿ ಪುಷ್ಪ ಸಿನಿಮಾ ಬಂತು ಅಂದರೆ, 2 ಥಿಯೇಟ್ರಿಗೆ ಸಿನಿಮಾ ಬಂತು ಅಂದರೆ, ಸೊ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನುವಂಥದ್ದು ಎಲ್ಲರಲ್ಲೂ ಇರುವಂಥ ಒಂದು ಪ್ರಶ್ನೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಆ್ಯಂಡ್ ಆಲ್ಸೋ ಎಲ್ಲರೂ ಕೂಡ ಹೇಳ್ತಾ ಇದ್ದು, ಸೊ ಎರಡೂ ಒಂದೇ ದಿನದಲ್ಲಿ ಅಂದರೆ ಒಂದೇ ಮಂತಲ್ಲಿ ರಿಲೀಸ್ ಮಾಡಬಾರ್ದಾಗಿತ್ತು, ಸೊ ಜನವರಿಗೆ ಮೂವ್ ಆಗ್ಬೋದಾಗಿತ್ತು ಅಂತ ಒಬ್ಬರು ಹೇಳ್ತಾ ಇದ್ದಾರೆ. ಸೊ ಪೋಸ್ಟ್ಪೋನ್ ಆಗುತ್ತೆ ಯು ಐ ಅನ್ನೋದು ಕೂಡ ಕಾಮೆಂಟ್ ಸೆಕ್ಷನ್ ಕೆಲವೊಬ್ರು ಕಾಮೆಂಟ್ ಮಾಡಿದ್ದಾರೆ. ಸೊ ಎಲ್ಲದಕ್ಕೂ ಒಂದು ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ. ಸೊ ಸದ್ಯಕ್ಕೆ ಈಗ ಎಲ್ಲರೂ ಮೈಂಡಲ್ಲಿರುವಂಥದ್ದು, ಸೊ ಯು ಐ ಮತ್ತು ಮ್ಯಾಕ್ಸ್ ವರ್ಸಸ್ ಏನಾಗುತ್ತೆ, ಸೊ ಎರಡಕ್ಕೂ ಒಂದು ಕ್ಲಾಶ್ ಆಗುತ್ತಾ ಏನು ಅನ್ನುವಂಥದ್ದು ಒಂದು ವಿಚಾರ. ಮೊದಲನೇದಾಗಿ ಹೇಳಬೇಕು ಅಂತಂದರೆ, ಯು ಐ ಸಿನಿಮಾ 20ಕ್ಕೆ ಬರ್ತಾ ಇದೆ. ಸೊ 25ಕ್ಕೆ ಮ್ಯಾಕ್ಸ್ ಬರ್ತಾ ಇದೆ. ಸೊ ಪುಷ್ಪ 2 5ನೇ ತಾರೀಕಿಗೆ ಬರ್ತಾ ಇದೆ. ಸೊ ಪುಷ್ಪ 2 ಐ ಥಿಂಕ್ ನನಗನ್ಸೋ ಪ್ರಕಾರ ಒಂದು ವಾರ, ಓಕೆನಾ, ಒಂದು ವಾರ 2 ಥಿಯೇಟ್ರಲ್ಲಿ ಇರ್ಬೋದು. ಓಕೆ, ನೆಕ್ಸ್ಟ್ ವೀಕು ಅದು 1 ಥಿಯೇಟ್ರಿಗೆ ಶಿಫ್ಟ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ಯಾಕಂದರೆ ಆಡಿಯನ್ಸ್ ಅಷ್ಟೊತ್ತಿಗೆ ಸ್ವಲ್ಪ ಕಡಿಮೆ ಕಮ್ಮಿ ಆಗ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಥಿಯೇಟ್ರ್ ಅಲೈನ್ಮೆಂಟ್ಸ್ಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ 2 ಥಿಯೇಟ್ರಿಗೆ 3 ಥಿಯೇಟ್ರಿಗೆ ಸ್ಟಾರ್ಟಿಂಗ್ ಫಸ್ಟ್ ಡೇ ಒಂದು ಫಸ್ಟ್ ವೀಕ್ ಏನಿದೆ, ಸೊ ಅದರಲ್ಲಿ ಮೆನ್ಷನ್ ಆಗಿರುತ್ತೆ, ಖಂಡಿತವಾಗ್ಲೂ ರಿಲೀಸ್ ಆಗುತ್ತೆ. ಬಟ್ ನೆಕ್ಸ್ಟ್ ವೀಕ್ ಏನಾಗುತ್ತೆ, ಥಿಯೇಟರ್ಸ್ಗಳು ಕಮ್ಮಿ ಆಗ್ತಾ ಬರುತ್ತೆ. ಸೊ ಹೀಗಾಗಿ ಸೊ ಸ್ಲಾಟ್ಗಳು ಮುಂದೆ ಅಲರ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಅದಾಗ್ತಿದ್ದಾಗೇ ಎಲ್ರಿಗೂ ಒಂದು ಕನ್ಫ್ಯೂಷನ್ ಇರುವಂಥದ್ದು, ಯು ಐ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದ್ರ ಜೊತೆಗೇ ಮ್ಯಾಕ್ಸ್ ರಿಲೀಸ್ ಆಗ್ತಾ ಇದೆ. ಸೊ ಎರಡಿಗೂ ಕ್ಲಾಶ್ ಆಗಲ್ವಾ ಅಂತ. ಸೊ ಎರಡೂ ನಮ್ಮ ಕನ್ನಡ ಸಿನಿಮಾಗಳೇ, ಸೊ ಎರಡೂ ನಮ್ಮ ಸಿನಿಮಾಗಳೇ. ಸೊ ಇದು ಕ್ಲಾಶ್ ಆಗುವಂಥ ಮ್ಯಾಟ್ರ್ ಖಂಡಿತವಾಗ್ಲಿಲ್ಲ. ಸೊ ಯು ಐಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇದೆಯೋ, ಸೊ ಮ್ಯಾಕ್ಸ್ಗೂ ಅಷ್ಟು ಎಕ್ಸ್ಪೆಕ್ಟೇಷನ್ ಇದೆ. ಸೊ ಯು ಐ ಮ್ಯಾಕ್ಸ್ ಎರಡೂ ಕೂಡ ನೋಡಲಿಕ್ಕೆ ಆಡಿಯನ್ಸ್ಗಳು ಸದ್ಯಕ್ಕೆ ಕ್ಯೂರಿಯಸ್ ಆಗಿ ಕಾಯ್ತಾ ಇರೋದಂತೂ ಖಂಡಿತವಾಗ್ಲೂ ನಿಜ. ಸೊ ನನಗೆ ಗೊತ್ತಿರೋ ಹಾಗೆ. ಆ್ಯಂಡ್ ಆಲ್ಸೋ ತುಂಬ ಜನ ಮೆಸೇಜ್ ಮಾಡಿದ್ರಿ, ಏನಂತಂದರೆ ಯು ಐ ಸಿನಿಮಾ ಪೋಸ್ಟ್ಪೋನ್ ಆಗಿಬಿಡುತ್ತೆ ಅಂತ ಹಾಕಿದ್ರು. ಖಂಡಿತವಾಗ್ಲೂ ಯಾವುದೇ ರೀತಿ ಪೋಸ್ಟ್ಪೋನ್ ಅನ್ನುವಂಥದ್ದು ಯಾವುದೇ ರೀತಿಯಾದಂಥದ್ದಿಲ್ಲ. ಸೊ ಈ ರೀತಿಯಾದಂಥ ರೂಮರ್ಸ್ಗಳಿಗೆ ಯಾವ ತಲೆ ಕೆಡಿಸ್ಕೋಬೇಡಿ. 2 ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾಗಳು ಬರುತ್ತೆ. ಸೊ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಸಿನಿಮಾಗಳಿಗೆ ನಾವು ಕೊಡೋಣ ಅನ್ನೋಂಥದ್ದು ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ಹೊರ ಸಿನಿಮಾಗಳನ್ನು ನೋಡೋಕೆ ಇಷ್ಟಪಡುವಂಥವ್ರನ್ನ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ದಯವಿಟ್ಟು ಕನ್ನಡ ಲ್ಯಾಂಗ್ವೇಜಲ್ಲಿ ಡಬ್ ಮಾಡಿರ್ತಾರೆ, ಸೊ ದಯವಿಟ್ಟು ನೀವು ಕನ್ನಡ ಲ್ಯಾಂಗ್ವೇಜ್ ವರ್ಷನ್ಗೆ ಹೋಗಿ ನೋಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಓವರ್ ಆಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡೋದೇನು ಅಂತಂದರೆ, ಸೊ ಯು ಐ ಸಿನಿಮಾ ಮತ್ತು ಮ್ಯಾಕ್ಸ್ ಸಿನಿಮಾಗೆ ಕಾಂಪಿಟೇಷನ್ ಇದೆ ಹಾಗೆ ಹೇಗೆ ಅಂತ ಹೇಳ್ತಿದ್ದಾರೆ. ಸೊ ಖಂಡಿತವಾಗ್ಲೂ ಆ ರೀತಿಯದ್ದು ಯಾವುದು ಮೈಂಡ್ಸೆಟ್ ಇಟ್ಕೋಬೇಡಿ. ಸೊ ಎರಡು ನಮ್ಮ ಕನ್ನಡ ಸಿನಿಮಾಗಳೇ. ಸೊ ಥಿಯೇಟ್ರಿಗೆ ನಾವು ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕಾಯ್ತಾ ಇದ್ದೀವಿ ಅಂತಂದರೆ, ಈ ಮ್ಯಾಕ್ಸ್ಗಾಗಿರ್ಬೋದು ಮತ್ತು ಯು ಐಗಾಗಿರ್ಬೋದು ತುಂಬಾ ಒಂದು ಮೋಸ್ಟ್ ವೇಟೆಡ್ ಮೂವಿ ಆಗಿರುತ್ತೆ. ಸೊ ಎರಡೂ ಸಿನಿಮಾಗಳನ್ನು ನೋಡಲಿಕ್ಕೆ ತುಂಬ ಉತ್ಸುಕರಾಗಿ ಕಾಯ್ತಾ ಇದ್ದೀವಿ. ಸೊ ನಿಮಗೂ ಕೂಡ ಒಂದು ಉತ್ಸುಕತೆಯಿಂದ ಕಾಯ್ತಾ ಇದ್ದೀರಿ ಅಂತ ನನಗೆ ಗೊತ್ತು. ಸೊ ವೇಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಕನ್ನಡ ಸಿನಿಮಾಗಳಿಗೆ ಫಸ್ಟ್ ನಾವು ಪ್ರಾಮುಖ್ಯತೆಯನ್ನು ಕೊಡೋಣ. ಸೊ ಪರಭಾಷಾ ಸಿನಿಮಾಗಳನ್ನು ನೋಡಬೇಡಿ ಅಂತ ಹೇಳಲ್ಲ. ಸೊ ಪರಭಾಷಾ ಸಿನಿಮಾಗಳನ್ನು ನೋಡ್ತಾ ಇದ್ರೆ, ಸೊ ಕನ್ನಡ ವರ್ಷನ್ ಡಬ್ ಆಗಿರುತ್ತೆ. ಸೊ ದಯವಿಟ್ಟು ಅದನ್ನು ನೋಡಿ, ಅದರಲ್ಲಿ ನೀವು ತುಂಬ ಒಂದು ಎಂಜಾಯ್ ಮಾಡ್ಬೋದು. ಒಂದು ಪರಭಾಷಾ ಸಿನಿಮಾ ಅಂದ ತಕ್ಷಣ ತೆಲುಗು ಒರಿಜಿನಲ್ ವರ್ಷನ್ ನೋಡಬೇಕು ಅನ್ನೋ ಆಡಿಯನ್ಸ್ ಕೂಡ ಇದ್ದಾರೆ. ಬಟ್ ನಮ್ಮ ಒಂದು ಕನ್ನಡ ಒಂದು ಡಬ್ಬಿಂಗ್ ವರ್ಷನಲ್ಲಿ ಬಂದಿರುತ್ತೆ. ಸೊ ಅದರಲ್ಲಿ ನೀವು ನೋಡಿದ್ರೆ ತುಂಬಾ ಒಂದು ಒಳ್ಳೆಯದು ಅಂತ ನನಗನ್ಸುತ್ತೆ. ಆ್ಯಂಡ್ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ತುಂಬ ಜನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿದ್ರೆ, ಕೆಲವೊಂದು ಕ್ವಶನ್ಸ್ಗಳನ್ನ ಕೇಳಿದರೆ, ಸೊ ಇದರಲ್ಲಿ ನಿಮಗೊಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಸೊ ಎನಿ ಡೌಟ್ಸ್ ಏನಾದರೂ ಇತ್ತು ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.